ಅತ್ತೆ ನಿಜ, ಅವ್ರಿಗೆ ಏನೋ ಗೋಚರಿಸ್ತಾ ಇದೆ ಅನಿಸುತ್ತೆ. ಸ್ವಾಮಿ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಾದರೂ ಅನ್ನಿಸ್ತಾ ಇದೆಯಾ? ಹಾಗೇ ಇದೆ, ಬನ್ನಿ. ಸ್ವಾಮಿಗಳೇ, ನಡೀರಿ. ಬನ್ನಿ. ಅಮ್ಮ, ನನಗೊಂದು ತಟ್ಟೆ ಎಲೆ ಅಡಿಕೆ ಬೇಕಿತ್ತು. ಈಗಲೇ ತಂದೆ ಸ್ವಾಮಿಗಳೇ. ಸ್ವಾಮಿಗಳೇ, ಈ ದಾರ ನೀವು ಅನ್ಕೊಂಡ ಹಾಗೆ ಇವು ಸಾಮಾನ್ಯ ದಾರಗಳಲ್ಲ. ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದಿರೋ ವಿಶೇಷ ದಾರಗಳು. ಇವಕ್ಕೆ ತನ್ನದೇ ಆದ ವಿಶೇಷ ಶಕ್ತಿ ಇದೆ. ಒಂದೊಂದು ದಾರಗಳು ಒಂದೊಂದು ಅರ್ಥ ಕೊಡುತ್ತೆ. ಈ ಮನೆ ಪರಿಸ್ಥಿತಿ, ಮನುಷ್ಯರ ನಡವಳಿಕೆಯ ಆಧಾರದ ಮೇಲೆ ಅವರು ನಿಮಗೆ ಮುಂದೆ ಒಳ್ಳೇದು ಮಾಡ್ತಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಬಹುದು. ಈಗ ನಿಮಗೆ ಬಂದಿರೋ ತೊಂದರೆ ಪ್ರಕಾರ ಯಾರು ಪೂಜೆ ಮಾಡಿದ್ರೆ ಒಳ್ಳೇದು ಅನ್ನೋ ತಾನೆ. ಈ ದಾರಗಳು ಸಮಸ್ಯೆಗೆ ಪರಿಹಾರ ಸೂಚಿಸುತ್ತೆ. ಪರಿಹಾರ ಸೂಚಿಸುತ್ತಾ? ಅದೇ ಸ್ವಾಮಿ. ನೋಡಿ, ಈ ಒಂದೊಂದು ಬಣ್ಣಕ್ಕೂ ಒಂದೊಂದು ವಿಶೇಷ ಇದೆ. ಯಾರು ಪೂಜೆ ಮಾಡಿದ್ರೆ ಒಳ್ಳೆಯದು ಅನ್ನೋದು ಅವರವರ ಮನಸ್ಥಿತಿ, ಅವರ ನಡವಳಿಕೆ, ಅವರ ಒಳ್ಳೆಯ ಗುಣದ ಆಧಾರದ ಮೇಲೆ ನಿರ್ಧರಿಸಬಹುದು. ಈ ದಾರಗಳು ಇಲ್ಲೇ ಇರಲಿ. ನೀವು ಹೇಳಿದಾಗೆ ಬೆಳ್ಳಿ, ಮಾಯ, ಈ ಮನೇಲಿ ಯಾರ್ಯಾರು ಹೆಣ್ಮಕ್ಳಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ. ಈ ದಾರಗಳನ್ನ ಅವರಿಂದ ತೆಗೆಸೋಣ. ಈ ಪೂಜೆಗೆ ಯಾರು ಸೂಕ್ತ ಅನ್ನೋದು ನಿಮ್ಮ ಮುಂದೆನೆ ನಿರ್ಧಾರ ಆಗುತ್ತೆ. ಸರಿ ಸ್ವಾಮಿ. ಒಂದು ವೇಳೆ ಮಾಯ ಬಿಳಿ ದಾರ ತಗೊಂಡ್ರೆ ಅವಳ ಮನಸ್ಥಿತಿ ಸರಿ ಇಲ್ಲ, ಈ ಪೂಜೆಗೆ ಯೋಗ್ಯಳಲ್ಲ ಅನ್ನೋದು ನಿಮ್ಮ ಮುಂದೆನೆ ಸಾಬೀತಾಗತ್ತೆ. ಇನ್ನ ಉಳಿದ ದಾರಗಳಿವೆ. ಅವರು ಯಾವ್ದನ್ನು ತಗೋತಾರೋ, ಶಾಸ್ತ್ರ ನಡೆಸಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡಬಹುದು. ಮಾಯಾ ಹಳದಿ ಬಣ್ಣದ ದಾರ ತಗೊಂಡ್ರೆ ನಿಮ್ಮ ಮಗನ ಭವಿಷ್ಯ ಚೆನ್ನಾಗಿರುತ್ತೆ. ಈ ಪೂಜೆಯಿಂದ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಇರೋದಿಲ್ಲ. ನಾನು ಹೇಳಿದ್ದು ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದೆ ಸ್ವಾಮಿಗಳೇ. ನಾನು ಈಗಲೇ ಎಲ್ಲರನ್ನೂ ಕರ್ಕೊಂಡ್ಬರ್ತೀನಿ. ರೂಪಾ, ಬೆಳ್ಳಿ, ಶರ್ಮಿಳಾ, ಎಲ್ಲಿದ್ದೀರಾ ಎಲ್ಲ? ರೂಪಾ. ಏನಮ್ಮ? ಒಂದು ನಿಮಿಷ. ಮಾಯಾ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನು ಹೇಳಿ? ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಾಧುಗಳು ಸಿಕ್ಕಿದ್ರು. ಮನೆ ಹೆಣ್ಮಕ್ಳಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ. ಅದಕ್ಕೆ ಅವರು ಮನೆಗೆ ಬಂದು ಆಶೀರ್ವಾದ ಮಾಡ್ತೀನಿ ಅಂದರು. ಮನೆ ಕರ್ಕೊಂಡ್ಬಂದಿದ್ದೀನಿ. ಈ ಟೈಮಲ್ಲಿ ಸಾಧುಗಳ? ಹೌದು. ಗೌತಮ್ ಮತ್ತು ಐಶು ಮದುವೆ ನಿಶ್ಚಯ ಆಗಿದೆ. ಜೊತೆಗೆ ನಿನ್ನ ಮದುವೆನೂ ನಿಶ್ಚಯ ಆಗೋ ಥರ ಇದೆ. ಅವರ ಆಶೀರ್ವಾದ ತಗೊಂಡ್ರೆ ಎಲ್ಲ ಶುಭ ಕಾರ್ಯಗಳು ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತೆ ಅನ್ನೋ ನನ್ನ ನಂಬಿಕೆ. ಪಾದ ಪೂಜೆ ಏನಾದರೂ ಮಾಡಬೇಕಾ? ಬೇಡ ಬೇಡ. ಅವರು ದೇವಸ್ಥಾನದಿಂದ ದಾರ ತಂದಿದ್ದಾರೆ. ಅದು ನಿಮಗೆಲ್ಲ ಕೊಡಬೇಕಂತೆ, ಅದಕ್ಕೆ ಕರೀತಿದ್ದಾರೆ. ಬೀಗರಿದ್ದಿದ್ರೆ ಅವ್ರಿಗೂ ಒಂದು ಮಾತು ಹೇಳ್ಬೋದಿತ್ತು. ಅತ್ತೆ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಸರಿ, ಹಾಗಾದ್ರೆ ನೀವೆಲ್ಲ ಬನ್ನಿ. ಸ್ವಾಮಿಗಳೇ, ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಶಾಸ್ತ್ರ ಪೂಜೆಗಳಿವೆ. ನೀವು ಬಂದು ಎಲ್ಲರನ್ನೂ ಆಶೀರ್ವಾದ ಮಾಡಿ ಅಂದ್ರು, ಅದಕ್ಕೆ ಬಂದಿದ್ದೀನಿ. ದೇವರ ಸನ್ನಿಧಿಯಲ್ಲಿಟ್ಟು ಪೂಜೆ ಮಾಡಿ ದಾರಗಳನ್ನು ತಂದಿದ್ದೀನಿ. ನಿಮಗೆ ಯಾವ ಬಣ್ಣದ ದಾರ ಇಷ್ಟ ಆಗುತ್ತೋ
ತಗೊಳ್ಬಹುದು. ಸರಿ ಸ್ವಾಮಿಗಳೇ. ನೋಡಿ, ಇವು ತುಂಬ ಶಕ್ತಿ ಇರುವಂಥ ದಾರಗಳು. ದೇವರನ್ನ ಬೇಡ್ಕೊಂಡು ನಿಮಗೆ ಇಷ್ಟವಾದ ದಾರಗಳನ್ನು ನೀವೇ ತಗೊಳ್ಳಿ. ನಿಮ್ಮಲ್ಲಿ ಈ ಮನೆಗೆ ಸೊಸೆಯಾಗಿ ಬರೋರಿದ್ದಾರೆ ಅಂದ್ರು, ಯಾರವರು? ನಾನೇ. ಹಾಗಾದ್ರೆ ನೀವೇ ಮೊದಲು ಬಂದು ದಾರ ತಗೊಳ್ಳಿ. ಗೊತ್ತಾಯ್ತಾ? ಯಾವತ್ತು ಮೊದಲನೇ ಮರ್ಯಾದೆ ಈ ಮಾಯಂಗೆ ಸಿಗೋದು. ಇಲ್ಲಿ ಅಂತ ಅಲ್ಲ, ಎಲ್ಲೇ ಹೋದ್ರೂ ಮೊದಲು ನಾನು, ಆಮೇಲೆ ನೀನು. ನಾನೇನು ಹೇಳಲೇ ಇಲ್ಲ. ಆದರೂ ನೀವು ಯಾಕೆ ಇಷ್ಟೊಂದು ಹೊಗಳ್ಕೊಳ್ತಿದ್ದೀರಾ ಗೊತ್ತಾಗ್ತಿಲ್ಲ. ಮುತ್ತು ಮಾವನ್ ಮದ್ವೆ ಆಗ್ತೀನಲ್ಲ, ಆಗ ಯಾಕೆ ಹೀಗೆ ಆಡ್ತಿದ್ದೆ ಅಂತ ನಿನಗೆ ಗೊತ್ತಾಗುತ್ತೆ. ಯಾವತ್ತು ಮನುಷ್ಯನಿಗೆ ಒಂದು ಗರ್ವ ಅನ್ನೋದಿರ್ಬೇಕು. ಕೊನೆಗೆ ಗರ್ವಭಂಗ ಆದ್ರೆ ಕಷ್ಟ ಆಗತ್ತೆ. ಏಯ್, ದಾರ ತಗೊಳಕ್ ಹೇಳಿದ್ದಾರೆ, ಹೋಗಿ ತಗೊಳ್ಳಿ ಅಕ್ಕ. ಸುಮ್ಮನೆ ಸಿಟ್ ಮಾಡ್ಕೊಂಡ್ರೆ ಆರೋಗ್ಯ ಹಾಳಾಗತ್ತೆ. ಹೋಗಿ ಅಕ್ಕ. ಅಮ್ಮ, ಸ್ವಲ್ಪ ಕೋಪದಲ್ಲಿ ಇರೋ ಹಾಗೆ ಕಾಣ್ತೀಯಾ? ಕೋಪ ತಾಪವನ್ನೆಲ್ಲ ಬಿಟ್ಟು ತಾಳ್ಮೆಯಿಂದ ಬಂದು ಒಂದು ದಾರ ತಗೊಳಮ್ಮ. ಕಣ್ಣು ಮುಚ್ಕೊಳಮ್ಮ. ಈಗ ನಿನಗೆ ಇಷ್ಟವಾದ ದಾರವನ್ನು ತಗೋ. ವೈಟ್ ನನ್ನ ಫೇವ್ರೆಟ್ ಕಲರ್, ಸೊ ವೈಟ್ ಇಸ್ ದ ಬೆಸ್ಟ್. ಬೆಳ್ಳಿ, ಹೋಗಮ್ಮ ನೀನು ತಗೋ. ಕಣ್ಣು ಮುಚ್ಕೊಳಮ್ಮ. ಸರಿ ಅಮ್ಮ, ಈ ದಾರಗಳನ್ನು ನಿಮ್ಮ ಕೈ ಕಟ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ. ನೀವಿನ್ ಹೋಗಿ ಬನ್ನಿ. ಸ್ವಾಮಿ, ನೋಡಿ, ನೀವು ಊಹೆ ಮಾಡಿದ್ದು ಸರಿಯಾಗಿದೆ. ಮಾಯಾ ಬೆಳ್ಳಿ ಇಬ್ಬರಲ್ಲಿ ನೀವು ಆಯ್ಕೆ ಮಾಡಿದ್ದು ಬೆಳ್ಳಿನ. ಮಾಯಾ ನಿಮ್ಮ ಸೊಸೆಗೆ ಶಾಸ್ತ್ರ ಮಾಡೋದ್ರಿಂದ ಅವರ ಜೀವನ ಚೆನ್ನಾಗಿರೋಲ್ಲ. ಜೀವನದ ಉದ್ದಕ್ಕೂ ಕಷ್ಟ ಕಾರ್ಪಣ್ಯಗಳು ಎದುರಾಗತ್ತೆ. ನಿಮ್ಮ ಆಯ್ಕೆ ಸರಿಯಾಗಿದೆ. ಬೆಳ್ಳಿ ಹಳದಿ ಬಣ್ಣದ ದಾರವನ್ನು ತಗೊಂಡಿದ್ದಾಳೆ. ನಿಮ್ಮ ಸೊಸೆಗೆ ಬೆಳ್ಳಿಯಿಂದನೇ ಶಾಸ್ತ್ರ ಮಾಡಿಸಬಹುದು. ಸಂತೋಷ ಆಯಿತು ಸ್ವಾಮಿ. ನಾನು ಈ ವಿಷಯನ ಬೀಗ್ರ ಹತ್ರ ಮಾತಾಡ್ತೀನಿ. ಅವ್ರೇನು ಹೇಳ್ತಾರೋ ಕೇಳಿ ನಿಮಗೆ ತಿಳಿಸ್ತೀನಿ. ದಾರಿ ಕಷ್ಟ ಇದ್ದರೆ ನೀವೇ ಪರಿಹಾರ ಹೇಳಬೇಕು. ದೇವರಿದ್ದಾನೆ, ಯೋಚನೆ ಮಾಡಬೇಡಿ, ಆರಾಮಾಗಿ ಹೋಗಿ ಬನ್ನಿ. ಬೀಗ್ರೆ, ಒಂದು ನಿಮಿಷ. ಯಾಕೆ, ಏನಾಯ್ತು? ಒಂಥರ ಇದ್ದೀರಲ್ಲ. ಅದು ಮನೆಗೆ ಸಾಧು ಒಬ್ಬರು ಬಂದಿದ್ದಾರೆ. ಸಾಧುಗಳ? ಈಗಲಾ? ಯಾಕೆ? ಕನ್ಯಾಶಾಸ್ತ್ರ ಮಾಯ ಮಾಡ್ತಾಳೆ ಅಂತ ಹೇಳಿದ್ರಿ, ಆದರೆ ಯಾಕೋ ನನ್ನ ಮನಸ್ಸಿಗೆ ಸರಿ ಬರಲಿಲ್ಲ. ಈ ವಿಷಯ ಪದೇ ಪದೇ ಕಾಡ್ತಾ ಇತ್ತು. ಅವರು ಮಾಯಾ ಬೆಳ್ಳಿ ನೋಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾಧುಗಳು ಏನು ಹೇಳ್ತಾರೆ, ಶಾಸ್ತ್ರಕ್ಕೆ ಯಾರು ಸರಿಯಾದವರು ಅಂತ ತಿಳ್ಕೊಳ್ಳೋದಕ್ಕೆ ಸಾಧುಗಳನ್ನ ಮನೆ ಕರೆಸಿದ್ದೆ. ಆಮೇಲೆ ಈ ದಾರಗಳು ಸಮಸ್ಯೆಗೆ ಪರಿಹಾರ ಸೂಚಿಸುತ್ತೆ. ಈ ದಾರಗಳನ್ನ ಅವರಿಂದ ತೆಗೆಸೋಣ. ಈ ಪೂಜೆಗೆ ಯಾರು ಸೂಕ್ತ ಅನ್ನೋದು ನಿಮ್ಮ ಮುಂದೆನೇ ನಿರ್ಧಾರ ಆಗುತ್ತೆ. ಅವಳ ಮನಸ್ಥಿತಿ ಸರಿ ಇಲ್ಲ,
ಈ ಪೂಜೆಗೆ ಯೋಗ್ಯಳಲ್ಲ ಅನ್ನೋದು ನಿಮ್ಮ ಮುಂದೆನೇ ಸಾಬೀತಾಗತ್ತೆ. ಸಾಧುರು ಹೇಳ್ದಂಗೆ ಮಾಯಾ ಬಿಳಿದಾರ ಮುಟ್ಟಿದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮಾಯನ ಕೈ ಶಾಸ್ತ್ರ ಮಾಡಿಸೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಬೀಗ್ರೆ. ಅವತ್ತು ನೀವು ಬೆಳ್ಳಿನೇ ಶಾಸ್ತ್ರ ಮಾಡಬೇಕು ಅಂತ ಹೇಳಿದಾಗ ಮಾಯ ಬಗ್ಗೆ ಇರೋದನ್ನೆಲ್ಲ ನಾನು ವಿವರಿಸಿದ್ದೀನಿ. ಆದರೆ ನಿಮಗೆ ನನ್ನ ನಿರ್ಧಾರ ಹಿಡಿಸ್ಲಿಲ್ಲ. ಅದಕ್ಕೆ ಇವತ್ತು ಸಾಧುಗಳನ್ನ ಕರ್ಕೊಂಬಂದು ಸರಿನೋ ತಪ್ಪು ಅಂತ ಪರೀಕ್ಷೆ ಮಾಡ್ತಿದ್ದೀರಾ, ಹೌದು ತಾನೆ? ನೀವು ಈ ರೀತಿ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಮಾಡಿದ್ದೆಲ್ಲ ನಿಮ್ಮ ಮಗಳಿಗೋಸ್ಕರ ತಾನೆ, ಅವಳ ಜೀವನ ಚೆನ್ನಾಗಿರಬೇಕು ತಾನೆ, ಮುಂದೆ ಯಾವುದೇ ರೀತಿ ಕಷ್ಟ ಬರಬಾರ್ದು ಅಂತ ಸಾಧುಗಳನ್ನ ಕರ್ಕೊಂಬಂದೆ. ನಿಮ್ಮ ಮಗಳು ಚೆನ್ನಾಗಿದ್ದರೆ ನನ್ನ ಮಗನೂ ಚೆನ್ನಾಗಿರ್ತಾನೆ, ಅವರಿಬ್ಬರು ಕೊನೆವರೆಗೂ ಚೆನ್ನಾಗಿ ಬಾಳಬೇಕು ಅಂತ ತಾನೆ ನಾನು ಸಾಧುಗಳನ್ನ ಕರ್ಕೊಂಬಂದಿರೋದು. ಬೆಳ್ಳಿ ಶಾಸ್ತ್ರ ಮಾಡಿದ್ರೆ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನೀವು ನನ್ನ ಮಾತನ್ನ ತಳ್ಳ ಹಾಕಿ ನಿಮಗೆ ಹೇಗೆ ಬೇಕೋ ಹಾಗೆ ನಡ್ಕೋತಾ ಇದ್ದೀರಾ. ನೀವು ನನ್ನ ಬೀಗರಾಗವರು ಅಂತ ನಾನು ಇಷ್ಟು ನಿಧಾನವಾಗಿ ಮಾತಾಡ್ತಿದ್ದೀನಿ. ಬೇರೆ ಯಾರಾದರೂ ಆಗಿದ್ರೆ ಅದರ ರೀತಿಯೇ ಬೇರೆ ಆಗಿರ್ತಿತ್ತು. ನನ್ನ ನಿರ್ಧಾರದ ವಿರುದ್ಧ ಮಾತಾಡೋರು ಯಾರೂ ಇಲ್ಲ. ಬೆಳ್ಳಿ ಬೇಡ ಅಂತ ಹೇಳಿದ್ರು ಅವಳೇ ಬೇಕು ಅಂತ ಆಟ ಹಿಡಿದು ಕೂತಿದ್ದೀರಾ. ಮಾಯಾ ನಮ್ಮನೆ ಸೊಸೆ, ಅವಳು ಈ ಶಾಸ್ತ್ರ ಮಾಡದೆ ಹೋದರೆ ನಮ್ಮ ಮನೆ ಮರ್ಯಾದೆಗೆ ಧಕ್ಕೆ ಬರುತ್ತೆ ಅಂತ ನಿಮಗೆ ವಿವರಿಸಿದ್ರು ಕೂಡ ನೀವು ನಿಮ್ಮ ನಿರ್ಧಾರದ ಮೇಲೆ ನಿಂತಿದ್ದೀರಾ ಅಲ್ವಾ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಮತ್ತೆ ಹೇಗೆ ಹೇಳ್ತಾ ಇದ್ದೀರಾ? ನನ್ನ ಮನೆಗೆ ಸೊಸೆಯಾಗಿ ಬರ್ತಾ ಇರೋ ಮಾಯಾ ಕಾಲ್ಗುಣ ಚೆನ್ನಾಗಿಲ್ಲ ಅಂತ ತಾನೇ? ಶುಕ್ರವಾರ ನಡೆಯೋ ಶಾಸ್ತ್ರನ ಮಾಯಾನೇ ಮುಂದೆ ನಿಂತು ನೆರವೇರಿಸ್ತಾಳೆ. ಅದು ನಿಮಗೆ ಇಷ್ಟ ಆಗದೆ ಹೋದರೆ ಐಶು ನಿಮ್ಮ ಮನೆಗೆ ಸೊಸೆ ಆಗೋದೇ ಬೇಕಾಗಿಲ್ಲ. ಮದುವೆನ ನಿಲ್ಲಿಸ್ಬಿಡೋಣ. ಒಂದು ಸಣ್ಣ ವಿಷಯಕ್ಕೆ ಮದುವೆ ನಿಲ್ಲಿಸೋದಾ? ಒಂದು ಸಣ್ಣ ವಿಷಯನ ದೊಡ್ಡದು ಮಾಡ್ತಾ ಇರೋದು ನೀವು ಸರಸ್ವತಿ. ನಿಮಗೆ ಹೇಗೆ ಸಂಪ್ರದಾಯ ಅನ್ನೋದಿರುತ್ತೋ ನಮಗೂ ಹಾಗೆ ಸಂಪ್ರದಾಯ ಅನ್ನೋದಿರುತ್ತೆ. ನೀವು ಹೇಳೋ ಮಾತನ್ನು ನಾವು ಕೇಳಬೇಕು, ನಾವು ಹೇಳೋ ಮಾತನ್ನು ನೀವು ಕೇಳಬೇಕು. ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಮನೆಗೆ ಸಾಧುಗಳನ್ನ ಕರೆಸಿ ಸರಿ ತಪ್ಪು ತಿಳ್ಕೊಂಡು ನಿರ್ಧಾರನ ನನಗೆ ತಿಳಿಸ್ತೀರಲ್ಲ, ಇದು ಸರಿನಾ? ಅಯ್ಯೋ, ನಾನು ಮಾಡಿದ ಒಂದೇ ಕಾರಣಕ್ಕೋಸ್ಕರ, ಬೆಳ್ಳಿಗೆ ಐಶು ಮೇಲಿರೋ ಪ್ರೀತಿಯಿಂದ. ಐಶುಗೆ ಬೆಳ್ಳಿ ಆಶೀರ್ವಾದ ತುಂಬ ಮುಖ್ಯ ಇದೆ. ಮಾಯಂಗೆ ಅವಮಾನ ಮಾಡಬೇಕು ಅಂತ ಖಂಡಿತ ನಾನು ಹಾಗೆ ಮಾಡಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫೋಟೋ ವಿಷಯ ಬಂದಾಗ ಐಶು ಮೇಲೆ ಮಾಯಾಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ಲಲ್ಲ, ಆ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ನಡ್ಕೋತಾ ಇದ್ದೀರಾ? ಅದು ಅವತ್ತೇ ಮುಗ್ದು ಹೋದ ಕತೆ. ಮಾಯಾಗೆ ಸ್ವಲ್ಪ ಕೋಪ ಜಾಸ್ತಿ ಇರೋದ್ರಿಂದ ಹಾಗೆ ಮಾತಾಡಿದಾಳೆ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಮಾಯಾಗೆ ಐಶು ಮೇಲೆ ಯಾವುದೇ ರೀತಿ ದ್ವೇಷನೂ ಇಲ್ಲ. ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮಾಯನ ಕಾಲ್ಗುಣ ಚೆನ್ನಾಗಿಲ್ಲ ಅಂತ ಹೇಳೋದು ನನಗೆ ಹಿಡಿಸ್ಲಿಲ್ಲ. ನಾನು ಮಾಯಾ ವಿಚಾರ ಅಲ್ಲ ಮಾತಾಡ್ತಿರೋದು, ಬೆಳ್ಳಿಯಿಂದ ನಮ್ಗೆ ಎಷ್ಟು ಉಪಯೋಗ ಇದೆ ಅಂತ ಹೇಳ್ತಾ ಇದ್ದೀನಿ. ನನ್ನ ನಿರ್ಧಾರನ ನಾನು ಯಾವತ್ತೂ ಬದಲಾಯಿಸೋದಿಲ್ಲ. ಅದನ್ನು ಒಪ್ಕೊಳ್ಳೋದು ಬಿಡೋದು ನಿಮ್ಗೆ ಸೇರಿದ್ದು. ಅತ್ತೆ, ಏನಾಯ್ತು? ಯಾಕೆ ಒಂಥರ ಇದ್ದೀರಾ? ಮದುವೆ ಮಾಡೋದಾದರೆ ಆ ಮಾಯನೇ ಶಾಸ್ತ್ರ ಮಾಡಬೇಕಂತೆ. ಹೇಗೆ ಕಟ್ಟಿ ತುಂಡಾಗೋಗಿ ಮಾತಾಡಿದ್ರು ಗೊತ್ತಾ ಮೋಹನ್? ಅಲ್ಲ, ನೀವು ಮಾತಾಡ್ದೇನೆ ಹಾಗೆ ಬಂದ್ರಾ? ಗಂಡಿನ ಕಡೆ ನಾವು ಅವರು, ನೀವು ಬನ್ನಿ ನಾವು ಹೋಗಿ ಮಾತಾಡೋಣ. ಬೇಡ ಮೋಹನ್, ಇದು ಗೌತಮ್ ಐಶು ಭವಿಷ್ಯದ ಪ್ರಶ್ನೆ. ನಮ್ಮ ಕೋಪಕ್ಕೆ ಅವ್ರ ಜೀವನ ಬಲಿ ಆಗಬಾರ್ದು. ನನಗೆ ಬೇರೆ ದಾರಿನೇ ತೋರಿಸ್ತಾ ಇಲ್ಲ. ನನ್ನ ಪ್ರಕಾರ ಮಾಯಾ ಈ ಶಾಸ್ತ್ರ ಮಾಡೋದ್ರಿಂದ ದೂರ ಆಗ್ತಾಳೆ. ಹೇಗೆ ಸ್ವಾಮಿ? ಮಾಯನೇ ಶಾಸ್ತ್ರ ಮಾಡಬೇಕು ಅಂತ ಬೀಗ್ರು ಹೇಳಿದ್ದಾರೆ. ನೀವು ನನ್ನನ್ನು ಕರ್ಕೊಂಡು ಬಂದಾಗ ಒಂದು ಆತ್ಮ ಈ ಮನೆಯನ್ನು ಕಾಯ್ತಾ ಇರೋದನ್ನ ನಾನು ನೋಡಿದೆ. ಆ ಆತ್ಮ ಯಾರಿಗೂ ಕೆಟ್ಟದನ್ನು ಮಾಡಲ್ಲ, ಈ ಮನೆಗೆ ಒಳ್ಳೆಯದೇ ಮಾಡ್ತಾ ಇದೆ. ಆ ಆತ್ಮದಿಂದ ಈ ಮನೆಗಷ್ಟೇ ಅಲ್ಲ, ನಿಮಗೂ ಒಳ್ಳೇದಾಗತ್ತೆ. ಅದು ಮನಸ್ಸು ಮಾಡಿದ್ರೆ ನೀವು ಅನ್ಕೊಂಡ ಹಾಗೆ ಮಾಯಾ ಬದಲಾಗಿ ಬೆಳ್ಳಿ ಕೈಯಿಂದನೇ ಶಾಸ್ತ್ರ ಮಾಡೋ ಹಾಗೆ ಆ ಒಳ್ಳೆ ಆತ್ಮ ಮಾಡುತ್ತೆ. ತುಂಬಾ ಆಶ್ಚರ್ಯ ಅನಿಸ್ತಿದ್ಯಲ್ಲ? ಹೌದು, ಕೆಲವು ಕಾರಣಗಳಿಂದ ಆ ಒಳ್ಳೆ ಆತ್ಮಕ್ಕೆ ಅಡೆತಡೆಗಳು ಬಂದು ದೂರ ಉಳಿದಿದೆ. ಆ ಆತ್ಮಕ್ಕೆ ಕಳೆದು ಹೋಗಿರೋ ಶಕ್ತಿ ತುಂಬಿ ಮತ್ತೆ ಮೊದಲ ಥರ ಮಾಡಬಹುದು. ನೀವು ನಾನು ಹೇಳಿದ ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮ್ಮ ಮನಸ್ಸಿನಲ್ಲಿರೋದು ಈಡೇರುತ್ತೆ. ಏನ್ ಮಾಡಬೇಕು ಸ್ವಾಮಿ? ಈ ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ತೀರೋ ಹೋಗಿರೋ ಒಂದು ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಆ ರೀತಿ ಯಾರಿದ್ದಾರೆ ಅನ್ನೋದನ್ನ ವಿಚಾರಿಸಿ ನನಗೆ ತಿಳಿಸ್ಬೇಕು. ಒಂದು ವೇಳೆ ಹಾಗೇನಾದರೂ ಇದ್ರೆ
ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕಲ್ಲಿಟ್ಟು ಪೂಜೆ ಮಾಡಬೇಕು. ಅಷ್ಟು ಮಾಡಿದ್ರೆ ಸಾಕು, ಆ ಒಳ್ಳೆ ಆತ್ಮ ಮುಂದೆ ನಿಂತು ನಿಮಗೆ ಏನು ಬೇಕಾದರೂ ಮಾಡಿಕೊಡುತ್ತೆ. ಮನೆಯವರಿಗೆ ವಿಚಾರ ತಿಳಿಸಿ, ನಾನು ಬಂದು ಪೂಜೆ ಮಾಡಿಕೊಡ್ತೀನಿ. ನಾವು ಸದ್ಯದಲ್ಲೇ ತಿಳಿಸ್ತೀವಿ ಸ್ವಾಮಿ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ? ಈ ವಿಷಯ ಯಾರಿಗೆ ಹೇಳೋದು ಅಂತ ತಾನೇ? ಹೌದು. ಈ ವಿಷಯ ತಿಳಿಸೋಕೆ ಒಬ್ರು ಸರಿಯಾದ ವ್ಯಕ್ತಿ ಇದ್ದಾರೆ. ಯಾರು? ಮುತ್ತುರಾಜ್. ನೀವು ಈ ಆತ್ಮದ ಬಗ್ಗೆ ಅವ್ರನ್ನ ಕೇಳಿದ್ರೇ ಒಳ್ಳೇದು. ಮಾವ, ಕಾಫಿ ತಗೊಳ್ಳಿ. ನಾನೇ ಕೇಳೋಣ ಅಂತಿದ್ದೆ. ಇದೇನ್ ಮಾವ ಇಷ್ಟೊಂದು ಧೂಳಿದೆ? ಮತ್ತು ಇದೇನಮ್ಮ ನೀವಿಲ್ಲಿ? ಹೇಳಿ ಕಳ್ಸಿರ, ನಾನೇ ಬರ್ತಿದ್ದೆ. ಪರವಾಗಿಲ್ಲ, ತೊಂದರೆ ಕೊಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಏನಿಲ್ಲ. ಶುಕ್ರವಾರ ಕನ್ಯಾಶಾಸ್ತ್ರ ಪೂಜೆ ಇದೆಯಲ್ಲ? ಹೌದು. ಬರೀ ಶಾಸ್ತ್ರಕ್ಕಲ್ಲ, ಮದುವೆಗೂ ಕಂಟಕ ಇದೆ ಅಂತ ದೇವಸ್ಥಾನದಲ್ಲಿ ಸಿಕ್ಕಿದ್ರಲ್ಲ, ಆ ಸ್ವಾಮಿಗಳು ಹೇಳಿದ್ರು. ಕಂಟಕನ? ಈ ವಿಷಯ ನಮಗೆ ಗೊತ್ತೇ ಆಗ್ಲಿಲ್ವಲ್ಲ. ಅಯ್ಯೋ, ಕಂಟಕ ಅಂದರೆ ನೀವು ಅಂದ್ಕೊಂಡಿರೋ ಕಂಟಕ ಅಲ್ಲ. ಮದುವೆಗೆ ಅಡೆತಡೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಪರಿಹಾರನೂ ಅವರೇ ಹೇಳಿದ್ದಾರೆ. ಏನದು? ಅದು ಈ ಮನೇನ ತುಂಬ ವರ್ಷದಿಂದ ಒಂದು ಆತ್ಮ ಕಾಯ್ತಾ ಇದೆ ಅಂತ ಹೇಳಿದ್ರು. ಆ ಆತ್ಮ ಈ ಮನೆಗೆ ಸೇರಿದ್ದು ಅಂತಲೂ ಹೇಳಿದ್ರು. ಈ ಮನೆಗ? ಹೌದು ಮುತ್ತು, ಈ ಮನೇಲಿ ಚಿಕ್ಕ ವಯಸ್ಸಿಗೆ ತೀರ್ಕೊಂಡಿರೋ ಒಬ್ಬರ ಆತ್ಮ ನಿಮ್ಮನ್ನ ಈ ಮನೇನ ಜೋಪಾನ ಮಾಡ್ತಿದೆ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಆಶ್ಚರ್ಯವಾಗಿರೋ ವಿಷಯ ಏನು ಅಂದರೆ, ಆತ್ಮಗಳು ಅಂದರೆ ಬರೀ ಕೆಟ್ಟದ್ದು ಮಾಡೋದೇ ಇರುತ್ತೆ. ಆದರೆ ಸತ್ ಮೇಲೂ ಒಳ್ಳೇದು ಬಯಸೋ ಆತ್ಮ ಇದೆ ಅಂದರೆ ಅದು ನಿಮ್ಮನ್ನೆಷ್ಟು ಪ್ರೀತಿ ಮಾಡ್ತಿದೆ ಅಂತ ನೀವೇ ಲೆಕ್ಕ ಹಾಕಿ.